ನಮಸ್ಕಾರ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ CC 4556/23 ದೋಷ ಆರೋಪ ಪಟ್ಟಿಯ ತನಿಖಾಧಿಕಾರಿ ಹಾಗೂ ವಿಚಾರಣಾಧಿಕಾರಿ ಹಾಗೂ ಅಲ್ಲಿನ ಪೇದೆಗಳಾದ ಕೀರ್ತಿ ಆಶಾರಾಣಿಯವರಿಗೆ ನಮಸ್ಕಾರ. 1/12/2022ಕ್ಕೆ ಮೊಕದ್ದಮೆ ಸಂಖ್ಯೆ 242/22 ಹಾಗೂ 342/22 ಇವೆರಡರಲ್ಲಿ ಯಾವುದೋ ನಿಮಗೆ ಗೊತ್ತಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಹಾಗೂ ನಿಮಗೂ ಯಾವುದೋ ಅನ್ನೋದು ಗೊತ್ತಿದೆಯೋ ಇಲ್ವೋ ಅನ್ನೋಂಥದ್ದು ನನಗೂ ಗೊತ್ತಿಲ್ಲ. ಆ ವಿಚಾರವಾಗಿ ನನ್ನ ತಂದೆ ಕುಮಾರಸ್ವಾಮಿಯವರು ಲೇಟ್ ಅಂತ ಮಾಡಿರ್ತೀರ. ಸುಮಾರು 4 ತಿಂಗಳು ಸಮಯ ಕಳೆದ ನಂತರ ಮಾನ್ಯ ನ್ಯಾಯಾಲಯದಲ್ಲಿ ಲೇಟ್ ಆಗಿಲ್ಲ, ಬದುಕಿದ್ದಾರೆ ಅಂತ ಮಾಡ್ತೀರಾ. ಬದುಕಿದಾರಾ? ಎಲ್ಲಿದ್ದಾರೆ? ಹೇಗಿದ್ದಾರೆ? ಎಲ್ಲಿ ಸಿಕ್ಕಿದ್ರು ನಿಮಗೆ? ಬದುಕಿದ್ದಾರೆ ಅಂತ ಹೆಂಗೆ ಗೊತ್ತಾಯಿತು? ಅಥವಾ ಫಸ್ಟ್ ಲೇಟ್ ಆಗಿದ್ದಾರೆ ಅಂತ ಹೆಂಗೆ ಗೊತ್ತಾಯಿತು ನಿಮಗೆ? ದಯವಿಟ್ಟು ಉತ್ತರ ಕೊಡಿ. ತಿಂತಾ ಇರೋದು ಸರ್ಕಾರಿ ಸಂಬಳ, ಪುಕ್ಕಟೆ ಸಂಬಳ, ಅದಕ್ಕೆ ನಿಯತ್ತ ಕೆಲಸ ಮಾಡಬೇಕಲ್ವ? ಬದುಕಿರೋರನ್ನ ಸಾಯಿಸೋದಂತೆ, ಸತ್ತಿರೋರನ್ನ ಬದುಕಿಸೋದಂತೆ. ಏನು ರೀ ನಿಮ್ಗೆ ಗೊತ್ತಿರೋದು? ಈ ಕಡೆ ತನಿಖೆ ಮಾಡೋಕ್ಕೆ ಗೊತ್ತಿಲ್ಲ, ಈ ಕಡೆ ಮ್ಯಾಥಮೆಟಿಕ್ಸ್ ಅಂತೂ ಮೊದಲೇ ಗೊತ್ತಿಲ್ಲ, ಕನ್ನಡ ಓದೋಕ್ಕೂ ಬರಲ್ಲ. ನಿಮಗೆ ಕೆಲಸ ಕೊಟ್ಟು ಮಹಾನ್ ಬವ್ರು ಯಾರ್ರೀ? ಬಿಡಿ, ಆ ವಿಚಾರ ನನಗೆ ಬೇಡ. ದಯವಿಟ್ಟು ಇದು ಹೇಗೆ ಸಾಧ್ಯ? FIR ಮಾಡಬೇಕಾದ್ರೆ ಲೇಟ್ ಆಗಿದ್ದವರು 4 ತಿಂಗಳು ಕಳೆದ ಮೇಲೆ ಹೆಂಗೆ ಬದುಕಿದ್ರು? ದಯವಿಟ್ಟು ಉತ್ತರ ಕೊಡಿ. ಮೇಲಾಧಿಕಾರಿಗಳು ದಯವಿಟ್ಟು ಇದನ್ನೆಲ್ಲ ಗಮನಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಉತ್ತರ ಬೇಕು, ಉತ್ತರ ಬೇಕೇ ಬೇಕು. ದಯವಿಟ್ಟು ಉತ್ತರ ಕೊಡಿಸಿ. ಹೇಗೆ ಸಾಧ್ಯ ಇದು? ಎಷ್ಟು ಜನಕ್ಕೆ ಹೀಗೆ ಮಾಡಿದ್ದಾರೆ ಇವರು? ಎಷ್ಟು ಜನ ಸಾಯಿಸಿದ್ದಾರೆ, ಎಷ್ಟು ಜನ ಬದುಕಿಸಿದ್ದಾರೆ? ಯಾರು ನಿಮ್ಮ ಗಮನಕ್ಕೆ ಬರ್ತಿಲ್ವ ಮೇಲಾಧಿಕಾರಿಗಳೇ? ಉತ್ತರ ಬೇಕು, ಉತ್ತರ ಕೊಡಿ.